ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನೀಗ ಹೇಳೋ ಮಾತನ್ನ ನೀವೆಲ್ಲರೂ ಕೂಡ ಅಗ್ರಿ ಮಾಡ್ತಿರೋ ಇಲ್ವೋ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸಿ. ನಿಮಗೆ ಗೊತ್ತಿರಬಹುದು 2025 ಡಬ್ಲ್ಯೂ ಕಂಪನಿಯ ಬೋರಿಂಗ್ ಇಯರ್ಗಳಲ್ಲಿ ಒಂದಾಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಯಾವುದಪ್ಪ ಅಂದ್ರೆ ಒಂದು ಬಿಗ್ ಸ್ಟೋರಿ ಲೈನ್ನ ಕೊರತೆ ನಮಗೆ ಈಗ ಕಾಣಿಸ್ತಾ ಇದೆ. ಸುಧಾರಣೆಗೆ ನಾವು 2021 ತಗೊಂಡ್ರೆ ರೋಮನ್ ರೈನ್ಸ್ ಅವರ ಸಾಗ ನಮಗೆ ನೋಡೋದಕ್ಕೆ ಸಿಕ್ತು. 2022ರಲ್ಲಿ ಸ್ಯಾಮಿ ಜೈನ್ ಹಾಗೆ ಬ್ಲಡ್ ಲೈನ್ ಸಾಗ ನಮಗೆ ನೋಡೋದಕ್ಕೆ ಸಿಕ್ತು. 2023ರಲ್ಲಿ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಸಿಕ್ತು. 2024ರಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ಐಕಾನಿಕ್ ಸ್ಟೋರಿ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಈಗ 2025ರಲ್ಲಿ ಅದ್ಯಾವುದೇ ರೀತಿಯ ಒಂದು ಸಿಂಗಲ್ ಪ್ರಾಪರ್ ಸ್ಟೋರಿ ಲೈನು ನಮಗೆ ನೋಡೋದಕ್ಕೇನೆ ಸಿಗ್ತಾ ಇಲ್ಲ. ಅಂಡ್ ಅದರಿಂದನೇ 2025 ಒಂದು ರೀತಿ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಮಿಸ್ಸಿಂಗ್ ಇರೋದು ಮೈನ್ ಸ್ಟೋರಿ ಲೈನೇ. ಒಂದು ಪ್ರಾಪರ್ ಮೈನ್ ಫ್ಯೂಡ್ ನ ಡಬ್ಲ್ಯೂ ಅವರು 2025ರಲ್ಲಿ ಯಾವುದನ್ನು ಕೂಡ ಬಿಲ್ಡ್ ಮಾಡಿಲ್ಲ. ಅಂಡ್ ಅದಕ್ಕೋಸ್ಕರನೇ ಈ ವರ್ಷ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ಇದು ನನ್ನ ಪ್ರಕಾರ. ನೀವು ಕೂಡ ಇದಕ್ಕೆ ಅಗ್ರಿ ಮಾಡ್ತಿರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಬ್ರಯಾನ್ ಆಲ್ವರಿಸ್ ಅವರು ಒಂದು ರಿಪೋರ್ಟ್ ನ ಕೊಡ್ತಾರೆ. ಆ ಒಂದು ರಿಪೋರ್ಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಒಂದು ಐಡಿಯಾನ ಪಿಚ್ ಮಾಡಿದ್ರಂತೆ. ಅಂದ್ರೆ ನಮ್ಮ ಜಾನ್ ಸಿನಾ ಅವರು ರಿಟೈರ್ಮೆಂಟ್ ನ ಆಗೋದಕ್ಕಿಂತ ಮುಂಚೆ ಅವರು ಒಂದು ಬಾರಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ. ಜಾನ್ ಸಿನಾ ಅವರು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆದ್ರು, ಬಟ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಿಲ್ಲ. ಸೊ ಒಂದು ಪಿಚ್ ಖಂಡಿತವಾಗ್ಲೂ ಕೂಡ ಡಬ್ಲ್ಯೂ ಅವರು ಕೊಟ್ಟಿದ್ರಂತೆ. ಜಾನ್ ಸಿನಾ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದು 18 ಟೈಮ್ ಚಾಂಪಿಯನ್ ಆಗ್ತಾರೆ ಅಂತ. ಅಂಡ್ ಐ ಥಿಂಕ್ ನಮ್ಮ ಸಿಎಂ ಪಂಕ್ ಅವರು ಆ ಒಂದು ಪಿಚ್ ನ ಕೇಳಿನೇ ಅನ್ಸ್ಕೋತೀನಿ ಜಾನ್ ಸಿನಾ ಅವರಿಗೆ ಓಪನ್ ಚಾಲೆಂಜ್ ಕೊಟ್ಟಿದ್ದು. ಜಾನ್ ಸಿನಾ, ನಿನಗೇನಾದ್ರೂ 18 ಟೈಮ್ ಚಾಂಪಿಯನ್ ಆಗಬೇಕು ಅಂತ ಆಸೆ ಇದ್ರೆ ಖಂಡಿತವಾಗ್ಲೂ ಕೂಡ ಬಾ, ನಾನು ಇಲ್ಲೇ ಇರ್ತೀನಿ ಅಂತ. ಬಟ್ ಈಗ ಆ ಒಂದು ಪಿಚ್ ನ ಆಫ್ಕೋರ್ಸ್ ಕ್ಯಾನ್ಸಲ್ ಮಾಡಲಾಗಿದೆ. ಯಾಕಂದ್ರೆ ಜಾನ್ ಸಿನಾ ಅವರು ಈ ಒಂದು ಟೈಮ್ ಅಲ್ಲಿ 18 ಟೈಮ್ ಚಾಂಪಿಯನ್ ಆಗೋದಂತೂ ಕನಸು ಅಂತಾನೆ ಅನ್ಕೋಬಹುದು. 18 ಟೈಮ್ ಚಾಂಪಿಯನ್ ಬಿಡ್ಲಿ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದು ಕೂಡ ನನಗೆ ಸರ್ಪ್ರೈಸ್ ಅಂತಾನೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಗೆದ್ದು ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ ಡಿಸೆಂಬರ್ 13ನೇ ತಾರೀಕಿನ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿ ಸೋತೋಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎದುರುಗಡೆ ತನ್ನ ತಂದೆ ಆದಂತಹ ರೇ ಮಿಸ್ಟೀರಿಯೋ ಅವರು ಬಂದು ನಿಂತ್ಕೊಂಡಿದ್ದಾರೆ. ಅಂಡ್ ಈಗ ಅನ್ನಿಸ್ತಾ ಇದೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ರೇ ಮಿಸ್ಟೀರಿಯೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಓಲ್ಡ್ ಫಾದರ್ ಅಂಡ್ ಸನ್ ಸಾಗನ ಪ್ರಾರಂಭ ಮಾಡ್ತಾರೆ ಅಂತ. ಸೊ ಇದೇನಾದ್ರೂ ಪ್ರಾರಂಭ ಮಾಡಿದ್ರೆ ಸರ್ವೈವರ್ ಸೀರೀಸ್ ಅಲ್ಲಿ ಮ್ಯಾಚ್ ಕೊಡ್ತಾರಾ? ಹಾಗಾದ್ರೆ ಜಾನ್ ಸಿನಾ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲದೇ ಇಲ್ವಾ? ಅಥವಾ ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ಅಲ್ಲಿ ಸಡನ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ಫ್ಯೂಡ್ ನ ಬಿಲ್ಡ್ ಮಾಡಿ ಸರ್ವೈವರ್ ಸೀರೀಸ್ ಗೆ ಮ್ಯಾಚ್ ಏನಾದ್ರೂ ಬುಕ್ ಮಾಡ್ತಾರಾ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ನಮ್ಮ ಟ್ರಿಪಲ್ ಎಚ್ ಅವರು ಹುಟ್ಟಾಗ್ತಾ ಇದ್ದಾರೆ. ಎಲ್ಲಿಗೆ ಸಂಬಂಧನೇ ಇಲ್ಲ ಗುರು. ಅಲ್ಲಿ ಯಾವುದೋ ಸ್ಟೋರಿ ಲೈನ್ ನ ತೋರಿಸ್ತಾರೆ, ಮಾರನೇ ದಿನನೇ ಆ ಒಂದು ಸ್ಟೋರಿ ಲೈನ್ ನ ಮುಗಿಸಿರ್ತಾರೆ. ವೈಡ್ 6 ಹಾಗೆ MFT ಅವರ ನಡುವೆ ಫೇಸ್ ಆಫ್ ನ ತೋರಿಸಿದ್ರು. ಬಟ್ ಈಗ ಎಲ್ಲಿ ಗುರು ಆ ಒಂದು ಸ್ಟೋರಿ ಲೈನು? ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಡನ್ ಆಗಿ ನೆನಪಾಗುತ್ತೆ, ನಾಳೆ ಈ ರೀತಿ ಮಾಡ್ಬೋಣ, ನಾಳೆ ಆ ರೀತಿ ಮಾಡ್ಬೋಣ, ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ಫೇಸ್ ಆಫ್ ನ ತೋರಿಸ್ಬೋಣ, ನಾಡ್ದು ರೋಮನ್ ರೈನ್ಸ್ ಆಗಿ ಸೆತ್ ರೋಲೆನ್ಸ್ ಅವರ ಫೇಸ್ ಆಫ್ ತೋರಿಸ್ಬೋಣ, ಆ ಕಡೆ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರು ಫೇಸ್ ಆಫ್ ಬಂದೇ ಇಲ್ಲ ಅಂತ ಅನ್ಕೋಬೋಣ. ಈ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಂಡ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತನ್ನ ತಗೊಂಡಿದೀವಿ ಅಂದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ಸರ್ವೈವರ್ ಸೀರೀಸ್ ಅಲ್ಲಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದಕ್ಕೆ ಅದರ ಬಿಲ್ಡ್ ಗೋಸ್ಕರ ಆದಷ್ಟು ಬೇಗನೆ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಇರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಆ ಒಂದು ಬಿಲ್ಡ್ ನ ಪ್ರಾರಂಭ ಮಾಡೋದಕ್ಕೆ ಬ್ರಾಕ್ ಲೆಸ್ನರ್ ಅವರು ಕೂಡ ಆದಷ್ಟು ಬೇಗ ಬರ್ತಾರೆ. ಯಾರಿಗೆ ಗೊತ್ತು, ನಮ್ಮ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸರ್ಪ್ರೈಸ್ ಆಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೇ ಇಳಿಸಬಹುದು. ಸೊ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇವರಿಬ್ರು ಕೂಡ ಈ ಒಂದು ತಿಂಗಳ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ದ ಬಾಲ್ಡ್ ಫ್ರಾಡ್ ಫೈನಲ್ ಬಾಸ್ ದ ಗ್ರೇಟ್ ಒನ್ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಕ್ ಅವರು ನಮಗೆ ಮೋಸ ಮಾಡ್ದಂಗೆ ಯಾರು ಕೂಡ ಮೋಸ ಮಾಡಿಲ್ಲ. ಅಫ್ಕೋರ್ಸ್ ಮೋಸ ಮಾಡಿದ್ರು, ಬಟ್ ಈಗ ನಾನು ಡಬ್ಲ್ಯೂ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅದನ್ನೆಲ್ಲ ತಗೊಳ್ಳೋದು ಬೇಡ. ಸೊ ರಾಕ್ ಅವರು ಮೋಸ ಮಾಡ್ದಂಗೆ ಡಬ್ಲ್ಯೂ ಕಂಪನಿಯಲ್ಲಿ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಮೋಸ ಮಾಡ್ತಿರೋದನ್ನ ಬಿಟ್ರೆ ಯಾರು ಕೂಡ ಮೋಸ ಮಾಡಿಲ್ಲ. ಫೈನಲ್ ಬಾಸ್ ಆಗಿ ಬರ್ತಾರೆ, ಏನೇನೋ ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟಾಕ್ತಾರೆ, ಸಡನ್ ಆಗಿ ಮಾಯ ಆಗೋಗ್ತಾರೆ. ಲಾಸ್ಟ್ ಟೈಮು ರಸಲ್ ಮೇನಿಯಾ ಆದ್ಮೇಲೆ ಮಂಡೇ ನೈಟ್ ರಾಗೆ ಬಂದು ಕೋಡಿ ರೋಡ್ಸ್ ಅವ್ರಿಗೆ ಹೇಳಿದ್ರು, ಕೋಡಿ ರೋಡ್ಸ್ ನಾನು ಸ್ವಲ್ಪ ಬ್ರೇಕಿಗೆ ಹೋಗ್ತಾ ಇದ್ದೀನಿ, ಬಟ್ ಬಂದೇ ಬರ್ತೀನಿ, ಬಂದ್ ಕೂಡ್ಲೇನೆ ನಿನ್ ಮೇಲೆ ಬರ್ತೀನಿ ಅಂತ. ಅದಾದ್ಮೇಲೆ ಬ್ಯಾಡ್ ಬ್ಲಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ಮಂಡೇ ನೈಟ್ ರಾಗೆ ಬಂದು ಕೋಡಿ ರೋಡ್ಸ್
ರೋಡ್ಸ್ ಅವರ ಜೊತೆ ಎಣ್ಣೆ ಹೊಡೆದ್ರು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದು ಕೋಡಿ ರೋಡ್ಸ್ ಅವರ ಸೋಲ್ನ ಕೇಳಿದ್ರು, ಕೋಡಿ ರೋಡ್ಸ್ ಅವರು ಕೊಡ್ಲಿಲ್ಲ. ಅದಕ್ಕೋಸ್ಕರ ಜಾನ್ ಸಿನಾ ಅವರ ಆತ್ಮನ ತಗೊಂಡ್ರು ಅಂಡ್ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಮಾಯ ಆಗಿದ್ದಾರೆ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಫೈನಲ್ ಬಾಸ್ ಬಗ್ಗೆ ತನ್ನ ಪಾಡ್ಕಾಸ್ಟ್ ಅಲ್ಲಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಫೈನಲ್ ಬಾಸ್ ಕ್ಯಾರೆಕ್ಟರ್ ಇನ್ನೂ ಕೂಡ ಎಂಡ್ ಆಗಿಲ್ಲ, ನಾವಿನ್ನೂ ಕೂಡ ಸರ್ಫೇಸ್ ನ ಸ್ಕ್ರಾಚ್ ಮಾಡ್ತಾ ಇದೀವಿ ಅಷ್ಟೇ, ಇನ್ನೂ ಕೂಡ ಆಳವಾಗಿ ಹೋಗ್ಬೇಕು, ಇನ್ನೂ ಕೂಡ ಫೈನಲ್ ಬಾಸ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ವಿಚಾರ ಇದೆ. ಅಫ್ಕೋರ್ಸ್ ಅದು 100% ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಸೊ ಪ್ರಾಬಬ್ಲಿ ಗೈಸ್ ಡಬ್ಲ್ಯೂ ಅವರು ಫೈನಲ್ ಬಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಅಥಾರಿಟಿ ರೀತಿ ಮುಂದೆ ಬಳಸ್ಕೋಬಹುದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ರಾಕ್ ಅವರು ಅದಕ್ಕೆ ಅಗ್ರಿ ಆಗಿ ಅವರು ಫ್ರೀ ಮಾಡಿಕೊಂಡು ಕಂಪ್ಲೀಟ್ ಆಗಿ ನಮ್ಮ ರಾಕ್ ಅವರು ಯಾವಾಗ ಡಬ್ಲ್ಯೂ ಬಗ್ಗೆನೇ ಗಮನ ಹರಿಸ್ತಾರೋ ಆಗ ಸ್ಟೋರಿ ಲೈನು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ಬಟ್ ಸದ್ಯಕ್ಕೆ ನಮ್ಮ ರಾಕ್ ಅವರು ಕಂಪ್ಲೀಟ್ ಆಗಿ ಡಬ್ಲ್ಯೂಗೆ ಬರ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಅಂಡ್ ಅದರಿಂದ ಈ ಒಂದು ಫೈನಲ್ ಬಾಸ್ ಕ್ಯಾರೆಕ್ಟರ್ ನ ಡಬ್ಲ್ಯೂ ಅವರು ಪರ್ಸ್ ಮಾಡಿದ್ದಾರೆ, ಅದನ್ನ ಯಾವಾಗ ಪ್ಲೇ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ಕೋಡಿ ರೋಡ್ಸ್ ಅವರ ಪ್ರಕಾರ ಫೈನಲ್ ಬಾಸ್ ಕ್ಯಾರೆಕ್ಟರ್ ಎಂಡ್ ಆಗಿಲ್ವಂತೆ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.